ಹಲೋ ಯೂಟ್ಯೂಬ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸುಸ್ವಾಗತ. ಮೈಲ್ಸ್ ಆನ್ ಬೈಕ್ಗೆ. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ಬೋದು. ಏನಿಲ್ಲ, ನಮ್ಮ ಗ್ರೀನ್ ಇನ್ಫೋನಾಗೆ ಒಂದು ಸ್ಮಾಲ್ ಕಸ್ಟಮೈಸೇಷನ್ ಮಾಡಿಸೋಣ ಅಂತ ನಮ್ಗೆ ಗೊತ್ತಿರೋ ಗ್ಯಾರೇಜ್ಗೆ ಹೋಗ್ತಾ ಇರೋದು. ಸೊ ಇದರದ್ದು ಹ್ಯಾಂಡಲ್ ಬಾರು ಚೇಂಜ್ ಮಾಡಿಸೋಣ, ಬಾರ್ ಹ್ಯಾಂಡ್ಲ್ ಹಾಕ್ಸೋಣ ಅಂತ ಪ್ಲ್ಯಾನಲ್ಲಿರೋದು ಇವತ್ತು. ಯಾಕಂದರೆ ಇದರದ್ದು ರೆಡಿಮೇಡು ಇದು ಸಿಗಲ್ಲ, ಅದು ಗೊತ್ತು. ಆಲ್ಮೋಸ್ಟ್ ಆಲ್ ಎಲ್ಲ ಹಿಮಾಲಯನ್ ಓನರ್ಸ್ಗೂ ಗೊತ್ತು. ಇದರ್ ಅವರು ಆಡಿ ಹ್ಯಾಂಡಲ್ನ ಚೇಂಜ್ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಬೇರೆ ಯಾವುದೋ ಕಸ್ಟಮೈಸ್ಡ್ ಹ್ಯಾಂಡಲ್ನ ಹಾಕ್ತಾರೆ. ಸೊ ನಾವು ಇವತ್ತು ಕಸ್ಟಮೈಸ್ ಹ್ಯಾಂಡಲ್ ಮಾಡಿನೇ ಇವತ್ತು ಹಾಕ್ಸೋಣ ಅಂತ ಪ್ಲಾನ್ ಇರೋದು. ಸೊ ಬನ್ನಿ, ನೀವು ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾವಿವಾಗ ಇವತ್ತು ಬಂದ್ಬಿಟ್ಟು ಬನಶಂಕರಿ ಹತ್ರ. ಸೊ ನಮ್ಮ ಗೊತ್ತಿರೋ ಗ್ಯಾರೇಜ್ ಬಂದ್ಬಿಟ್ಟು ಇಲ್ಲೇ ಇರೋದು, ಕುಮಾರಸ್ವಾಮಿ ಲೇಔಟ್ ಅಲ್ಲಿ. ಸೊ ತುಂಬ ದಿವಸಗಳೇ ಆಯಿತು ಇದಕ್ಕೆ ಕಸ್ಟಮೈಸೇಷನ್ ಎಲ್ಲ ಮಾಡಿ. ಆ್ಯಂಡ್ ಸಾರಿ ಫಾರ್ ಇದು ದಿವಸ ನಿಮ್ಗೆ ನಾನು ವೀಡಿಯೋ ಆಗದೆ ಇದ್ದಿದ್ದಕ್ಕೆ, ಯಾಕಂದರೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ವೀಡಿಯೋ ಸರಿಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಗೋಯಿಂಗ್ ಫಾರ್ವರ್ಡ್ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಈ ಹ್ಯಾಂಡ್ಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಬಟ್ ಆ ಬಾರ್ ಹ್ಯಾಂಡ್ಲಲ್ಲಿ ಬರೋ ಫೀಲ್ ಇರ್ತಲ್ಲ, ಅದು ಒಂಥರ ಡಿಫ್ರೆಂಟೇ ಇರುತ್ತೆ. ರೈಡಿಂಗ್ ಪೋಸ್ಚರ್ ಆಗಲಿ, ನಿಮ್ಗೆ ಓಡಿಸೋ ಕಂಫರ್ಟಬಲ್ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ನಾರ್ಮಲ್ ನಿಮಗೆ ಸಿಗುತ್ತೆ, ನೀವು 100-200 ರುಪೀಸಲ್ಲೂ ನಿಮಗೆ ಬಾರ್ ಹ್ಯಾಂಡಲ್ಸ್ ಸಿಗುತ್ತೆ. ಬಟ್ ಅದು ಬಂದ್ಬಿಟ್ಟು ಅಷ್ಟು ಹೇಳ್ತೀರಾ ಗಟ್ಟಿ ಇರಲ್ಲ. ಇನ್ ಕೇಸ್ ಕ್ರ್ಯಾಶ್ ಇಲ್ಲ ಫಾಲ್ ಆಯ್ತಂದರೆ ನಿಮ್ಗೆ ಫಸ್ಟ್ ಇಂಪ್ಯಾಕ್ಟ್ ಆಗೋದು ಹ್ಯಾಂಡಲ್ ಅಲ್ವಾ, ಸೊ ಬೆಂಡ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ನಿಮಗೆ ಸ್ಟಾಕ್ ಹ್ಯಾಂಡ್ಲ್ ಏನು ಬರುತ್ತೆ ಅದೊಂದು ನಿಜವಾಗ್ಲೂ ಹೇಳ್ತೀನಿ, ತುಂಬ ಸ್ಟರ್ಡಿ ಇರುತ್ತೆ. ಸೊ ಬೇಗ ನಿಮಗೆ ಅದು ಬೆಂಡ್ ಆಗೋದಾಗಲಿ ಏನೂ ಆಗಲ್ಲ. ಸೊ ಇವಾಗ ನಾವು ಇನ್ ಕೇಸ್ ನಾವು ಹ್ಯಾಂಡಲ್ ಬಾರ್ ತೊಗೋಬೇಕಂದ್ರೂ ಕಸ್ಟಮೈಸ್ ಮಾಡಿ ತೊಗೋಬೇಕು. ಯಾಕಂದರೆ ಇದ್ರದ್ದು ಲೆಂತ್ ಏನಿದೆ ಅದು ಆರ್ ಡಿ ಹ್ಯಾಂಡ್ಲಲ್ಲಿ ಬರಲ್ಲ. ಸೊ ನಾವಿವತ್ತು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇದರ ಲೆಂತ್ ಪ್ರಕಾರನೇ ಒಂದು ಶಾರ್ಟ್ ಬಾರ್ ಹ್ಯಾಂಡಲ್ ರೆಡಿ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಯಾಕಂದ್ರೆ ನಾನು ತುಂಬ ಜನ ನೋಡಿದ್ದೀನಿ, ಈವನ್ ಅವ್ರು ಬಂದ್ಬಿಟ್ಟು ಆರ್ ಡಿ ಹ್ಯಾಂಡಲ್ ಅಂದರೆ ವೈಡ್ ಹ್ಯಾಂಡಲ್ನೇ ಹಾಕ್ತಿದ್ದಾರೆ. ಬಟ್ ನನ್ನ ಪ್ರಿಫರೆನ್ಸ್ ಬಂದ್ಬಿಟ್ಟು ನನಗೆ ಅಷ್ಟು ವೈಡ್ ನಾಟ್ ಕಂಫರ್ಟಬಲ್. ಸೊ ಅದು ಒಂದೇ ರೀಸನ್ಗೆ ನಾನು ಇವಾಗ ಕಸ್ಟಮೈಸ್ ಮಾಡಿ ರೆಡಿ ಮಾಡಿಸ್ತಾ ಇರೋದು. ಸೊ ಬನ್ನಿ ಏನಾಗುತ್ತೆ ನೋಡೋಣ. ಆ್ಯಂಡ್ ಆಮೇಲೆ ಕರೆಕ್ಟ್ ಇನ್ನೊಂದು ವಿಷಯ ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ಹಾರ್ನ್ ಕೂಡ ಸಮ್ ಪ್ರಾಬ್ಲಮ್ ಆಗಿದೆ ನೋಡಿ. ಹಾರ್ನ್ ಕೂಡ ಅದೇನೋ ವೈರ್ ಅದು ಪ್ಲಗ್ ಬರುತ್ತಲ್ಲ, ಅದು ಡಿಸ್ಕನೆಕ್ಟ್ ಆಗಿದೆ. ಸೊ ಅದನ್ನು ಹಂಗೆ ರೆಡಿ ಮಾಡಿಸ್ಕೊಳ್ಳೋಣ. ಇಫ್ ಇಟ್ ವಾಸ್ ಫಿಕ್ಸಬಲ್ ಫ್ರಮ್ ಮೈ ಎಂಡ್, ಡೆಫಿನೆಟ್ ಆಗಿ ನಾನೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ಅದು ವೈರ್ ಎಲ್ಲ ಕಟ್ ಆಗಿದೆ, ಪ್ಲಸ್ ಅದರದ್ದು ಪ್ಲಗ್ ಪಾಯಿಂಟ್ ಏನು ಬರುತ್ತೆ ಅದನ್ನ ಹತ್ರ ಸ್ಪೇರ್ ಇಲ್ಲ. ಸೊ ನಾವು ಇವಾಗ ಬಂದ್ಬಿಟ್ಟು ಕುಮಾರಸ್ವಾಮಿ ಲೇಔಟ್ ಹತ್ರ ಬಂದಿದ್ದೀವಿ. ಸೊ ದಯಾನಂದ ಸಾಗರ್ ಕಾಲೇಜ್ ಮೋಸ್ಟ್ ಆಫ್ ದ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು. ಸೊ ಇದೇ ಗೈಸ್ ನಮ್ಮ ಗೊತ್ತಿರೋ ಗ್ಯಾರೇಜು. नमस्ते भाई, कैसे आप? हाँ बहुत बढ़िया. ಇದಾದಷ್ಟು ಚೇಂಜ್ ಮಾಡಿಸ್ಕೊಳ್ಳಿ, ಫುಲ್ ಹೋಗ್ಬಿಡಿದೆ.
ಗೈಸ್, ಸೊ ನಾವು ಗ್ಯಾರೇಜ್ ಬಂದಾಯಿತು. ಸೊ ಇದೇ ನನ್ನ ಪ್ರೀವಿಯಸ್ ಗಾಡಿಗಳನ್ನೆಲ್ಲ ಬಿಟ್ಟಿದ್ದು ಗ್ಯಾರೇಜ್ ಇದೇನೆ. ಸೊ ಇಲ್ಲಿ ಸರ್ವಿಸಲ್ಲಿ ರೀಸ್ನಬಲ್ ಆ್ಯಂಡ್ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಸೊ ಇದೇ ಹ್ಯಾಂಡಲ್ ನಾನು ಇವಾಗ ತೊಗೊಂಡಿರೋದು. ಇದು ಮೋಟೋಕ್ರಾಸ್ ಹೆಲ್ಮೆಟ್, ಮೋಟೋಕ್ರಾಸ್ ಹ್ಯಾಂಡಲು. ಸೊ ಇದನ್ನು ಇವಾಗ ನಮ್ಮ ಗ್ರೀನ್ ಇನ್ಫಾರ್ಮು ಅಲ್ಲಿ ನಿಂತಿದೆ ಅಲ್ಲಿ. ಸೊ ಅದಕ್ಕೆ ಇವಾಗ ನಾವು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಫಿಟ್ ಮಾಡ್ತೀವಿ. ಸೊ ಮೆಕ್ಯಾನಿಕ್ ಆಚೆ ಹೋಗಿದ್ದಾರೆ, ಬರ್ತಾರೆ, ಬಂದಮೇಲೆ ಫಿಟ್ ಮಾಡೋದು.